ನಾನು ಒಬ್ರು ಬೆಂಗಳೂರವ್ರ ಹತ್ರ ಒಬ್ರು ವಿಚಾರಿಸಿದ್ಕೇನೆ ಫಸ್ಟ್ ಲೆವೆಲಿಗೆನೆ 6,000 ಕೇಳಿದ್ರು ನನ್ನನ್ನು. ಆಮೇಲೆ ಇವರು ನಾನು ಫೇಸ್ಬುಕ್ಕಲ್ಲಿ ಇದಾಗಿದ್ದು, ಪಾಪ ಇವ್ರು ಅಮೌಂಟೇ ಕೇಳಲ್ಲ, ಬಿಡಮ್ಮ ಈಗ ಫಸ್ಟ್ ಬಿಡು, ಆಮೇಲೆ ಬೇಕಾದ್ರೆ ನೀವು ತಗೊಂಡ್ಮೇಲೆ ನೋಡೋಣ, ನಿಮಗೆಲ್ಲ ಒಳ್ಳೇದಾದ್ಮೇಲೆ ಮತ್ತೆ ಇದು ಮಾಡಿ ಅಮೌಂಟ್ ಹಾಕಿ ಅಂತ ಹೇಳಿದ್ರು. ನಾನು ಹೇಳೋದು ಇದು ತುಂಬ ಚೆನ್ನಾಗಿದೆ, ಎಲ್ಲರ ಲೈಫಿಗೂ ಒಂಥರ ಮನಸ್ಸಿಗೆ ಶಾಂತಿ. ಫಸ್ಟ್ ಸಿಗೋದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗ್ತೀರಾ, ರಿಲೇಷನ್ಶಿಪ್ ಸರಿಯಾಗುತ್ತೆ, ಮನೆ ನಮಗೇನು ತುಂಬ ದುಡ್ಡು ಬೇಕು ಬದುಕಕ್ಕೆ ಅನ್ನೋದು ಬೇಡ, ಇರೋ ದುಡ್ಡಲ್ಲಿ ನಾವು ನೆಮ್ಮದಿಯಿಂದ ಬದುಕ್ತೀವಿ, ಅದಂತೂ ತುಂಬ ಒಳ್ಳೆಯದು. ಥ್ಯಾಂಕ್ ಯು. ಒಂಥರ ನಮಗೆ ಈ ಗುರುಗಳು ಸಿಕ್ಕಿರೋದು ಅಂತ ನಾನು ಪ್ರತಿ ಸಲ ಹೇಳ್ತೀನಿ, ಗಾಡ್ ಗಿಫ್ಟ್ ನಮಗೆ ಇವ್ರು ಸಿಕ್ಕಿರೋದು. ದೇವ್ರನ್ನ ನೋಡೋದು ಇವ್ರನ್ನ ನೋಡೋದು ಎರಡೂ ಒಂದೇನೆ. ನಮಗೇನಾದ್ರು ತುಂಬ ಪ್ರಾಬ್ಲಮ್ ಇದೆ ಅಂದಾಗ ಇವ್ರಿಗೆ ಫೋನ್ ಮಾಡ್ತೀನಿ ನಾನು ಕೆಲವೊಂದ್ಸರಿ, ಅವ್ರಿಗೆ ಹೇಳಿ ಒಂದಿಟ್ಟು ½ an hour ಆ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ, ಅದು ಹೆಂಗೋ ಗೊತ್ತಿಲ್ಲ, ಸಾಲ್ವ್ ಆಗಿರುತ್ತೆ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಸಾಧನೆ ಮಾಡಿ. ಮತ್ತೆ ನೆಕ್ಸ್ಟ್ ಜಯಂತ್ ಅವರು ನಿಮ್ಮ ಅನುಭವ ಹೇಳ್ಕೊಳ್ಳಿ. ಜಯಂತ್. ಎಲ್ರಿಗೂ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಫಸ್ಟ್ ನನಗೆ ರೇಖಿ ನನಗೆ ಸುಮ್ಮನೆ ಅಡ್ ಮಂತಲ್ಲಿ ಇದು ಮಾಡಿದೆ, ನೋಡೋಣ ಇದು ಒಂದು ಜಿತೇಂದ್ರನಿಂದ ನನಗೆ ಸರ್ ಪರಿಚಯ ಆಯಿತು. ಸರ್ ಡೇಟ್ ಕೊಟ್ಟಿದ್ರು, ನಾನೇ ಸ್ವಲ್ಪ ಡಿಲೇ ಮಾಡಿದೆ. ಆಮೇಲೆ ನನಗೆ ರೇಖಿ ಒಂದೊಂದು ಪ್ರಾಕ್ಟೀಸ್ ಮಾಡ್ತಾ ಫಸ್ಟ್ 21 days ಕಂಟಿನ್ಯೂಸ್ ಬಿಡ್ದಾಗ ಮಾಡಿದೆ. ಆಮೇಲೆ ಸರ್ ನನ್ನ ಕೆಲಸದ ಈಗ ಟ್ರೈ ಮಾಡ್ತೀನಿ, ಆಗ್ತಿಲ್ಲ ಅಂತೇಳಿ. ಆಮೇಲೆ ಸರ್ ಕೆಲವು ಟ್ರಿಕ್ಸ್ಗಳು ಇದು ಮಾಡಿದ್ರು. ಆಮೇಲೆ ಸೆಕೆಂಡ್ ಲೆವೆಲ್ ಬಂದು ಒಂದೊಂದು ಇದ್ದಾರೆ. ಸೆಕೆಂಡ್ ಲೆವೆಲ್ ಅಂತಿದ್ದಂಗೆ ನನ್ನ ಮೇಲೆ ನಾನೇನು ಅಂತ ಫಸ್ಟ್ ಆಗ್ತಾ ಇತ್ತು. ಆಮೇಲೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬಾರ್ದು, ನಾವೇನು ಅಂತ ಗೊತ್ತಾಯಿತು. ಆಮೇಲೆ ನನ್ನ ಕೆಲಸದ ಇವತ್ತು ಯಾವ ಥರ ಇದೆ ಅಂದರೆ, ನಾನು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕೇಳಿದ್ದೀನಿ, ಯಾರೂ ನಂಬಲ್ಲ. ಅವತ್ತು ಏಂಜಲ್ಸ್ ಕ್ಲಾಸಲ್ಲಿ ಮೇಡಮ್ ಒಂದು ಕ್ಲಾಸ್ ಮಾಡಿದ್ರು, ಅವ್ರು ಮೆಸೇಜ್ ಹಾಕಿ ಹೋಗಿದ್ದೆ, ಆ ಕಾರ್ತಿಕ ಮೇಲೆ ನಾವು ಮೇಡಮ್ ಸುಮ್ಮನೆ ಇದು ಮಾಡಿದ್ರು. ಅದು ಮಿರಾಕಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರು ಮೆಸೇಜ್ ಹಾಕಿ ನನ್ನ ಕೆಲಸ ಟ್ರೈ ಮಾಡ್ತೀನಿ ನಾನು. ನಾವಲ್ಲ ಓಕೆ. ಶೇಖರ್ ಗೌಡ ಅವರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜ್ಯೋತಿ ಸುಧಾರ್ ಅವರು ನಿಮ್ಮ ಅನುಭವ ಹೇಳಿ, ರೇಖಿಯಿಂದ ನಿಮಗೇನಾಗಿದೆ ಅನುಭವ? ಎಲ್ಲರಿಗೂ ನಮಸ್ಕಾರ. ರೇಖಿಗೆ ನಮಸ್ಕಾರ. ವಿಜಯ್ ಸರ್ ತುಂಬಾನೇ ವಂದನೆಗಳು. ನಾನು ಆಕ್ಚುಲಿ ರೇಖಿ ತಗೋಬೇಕಾದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ, ನಮ್ಗೇನು ಗೊತ್ತಾಗ್ತಿರ್ಲಿಲ್ಲ. ನಾನು ಇಷ್ಟು ಡಿಪ್ರೆಷನ್ ಅಲ್ಲಿ ಹೋಗಿದ್ದೆ ಅಂದ್ರೆ ಯಾರೇನು ಹೇಳಿದ್ರು ಅಷ್ಟು ಇದರಿಂದ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ ಅಂತ ಆ ತರ ಯೋಚನೆಯಲ್ಲಿದ್ದೆ. ಆದ್ರೂ ನಂಗೆ ವಿಜಯ್ ಸರ್ಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ, ಅವರು ಎಲ್ಲ ನನ್ನ ಪರಿಹಾರ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಅವರು ರೇಖಿ ತಗೊಳ್ರಿ ನಿಮ್ಗೆಲ್ಲ ಸರಿ ಇದೆಲ್ಲ ಸಾಲ್ವ್ ಆಗ್ತಾ ಬರ್ತೈತಿ, ಒಂದೊಂದೆಲ್ಲ ಸಾಲ್ವ್ ಆಗ್ತೈತಿ ಅಂತ ಹೇಳಿದ್ರು. ನನ್ನ ಬ್ರದರು ಅವರು ನಂಗೆ ಇದೇ ಸಜೆಸ್ಟ್ ಮಾಡ್ತಿದ್ರು, ರೇಖಿ ತಗೋ ನಿಮ್ಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತೈತಿ. ಅದನ್ನ ಮಾನಸಿಕವಾಗಿ ಬಹಳ ಖಿನ್ನತೆ ಅನ್ಭವಿಸ್ತಾ ಇದ್ವಿ. ಹೆಲ್ತ್ ತುಂಬಾನೇ ಇದಾಗಿತ್ತು, ಡಿಸ್ಟರ್ಬ್ ಆಗಿತ್ತು ಹೆಲ್ತ್ ಮನಸ್ಸಲ್ಲಿ. ಆಮೇಲೆ ಏನೋ ತಗೊಳ್ತಾ ಇದ್ರು, ದೀಕ್ಷೆ ತಗೊಳ್ತಾ ಇದ್ರು, ತಗೊಂಡು ಅವಾಗ ನಾನು ತಗೊಂಡು ಫಸ್ಟ್ ಡೇ ನನಗೇನು ಅವ್ರು ದೀಕ್ಷೆ ಕೊಟ್ಟಾಗ ನನಗೇನು ಅನುಭವನ ಆಗಲಿಲ್ಲ. 2 ದಿನಾನೂ ಆಗ್ಲಿಲ್ಲ. ನಾನು ಅವ್ರು ಕೊಟ್ಟಿದ್ದು PDF ಅವೆಲ್ಲ ಏನು ಕಷ್ಟ ಇತ್ತು ಅದೆಲ್ಲ ನಾನು ನೋಡ್ತಾನೆ ಇರಲಿಲ್ಲ. ಏನು ತಗೊಂಡೆ ನಮ್ಮ ಬ್ರದರ್ ಏನಾದ್ರು ನೀ ಸಾಧನೆ ಮಾಡ್ತಾ ಇದ್ದೀನಿ, ಇಲ್ಲ ನಂಗೆ ಅದೇನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದೆ. ಆಮೇಲೆ ಎಲ್ರು ನಂದು ಕ್ಲಾಸ್ ಅಟೆಂಡ್ ಆಗ್ತಾ ಬಂದಿದೆ, ಈ ತರ ಸರ್ ತಗೋತಾರ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾರೆ, ಎಲ್ರು ಈ ತರ ಅನುಭವ ಹೇಳೋದನ್ನ ನೋಡಿ ಒಂದ್ಸರಿ ನಾನು ಮಾಡ್ಬೇಕು ನೋಡೋಣ ಏನಾದ್ರು ಇದರಿಂದ ಆಗ್ಬೋದೆ. ಅಟೆಂಡ್ ಆಗಿ ಸಾಧನೆ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ನಮಗ್ ಗೊತ್ತಾಯ್ತು ಇದ್ರ ಏನೋ ಜಾದು ಆಗತ್ತಿದೆ, ಏನೋ ಒಂದು ಅದ್ಭುತ. ನನ್ನಲ್ಲಿರೋ ನೆಗೆಟಿವ್ಸ್ ಎಲ್ಲ ಹೋಗ್ತಾ ಬಂತು. ಆಮೇಲೆ ಎಲ್ಲರೂ ಪಾಸಿಟಿವ್ ಜನ ಕನೆಕ್ಟ್ ಆಗ್ತು. ಆಮೇಲೆ ಹಿಂಗೆ 21 days ಆಯ್ತು. ಆಮೇಲೆ ಸೆಕೆಂಡ್ ಲೆವೆಲ್ ತಗೊಂಡೆ. ಸೆಕೆಂಡ್ ಲೆವೆಲ್ ಅಂತೂ ಅದ್ಭುತ. ನಾವ್ ಏನ್ ಅನ್ಕೋತೀವಿ ಅದಾಗುತ್ತೆ, ಆತರ ಏನೋ ಅದ್ರಲ್ಲಿ ಪವರ್ ಇದೆ. ಅವ್ರ ಸರ್ಸ್ ಸಿಂಬಾಲ್ ಕೊಡ್ತಾರೆ, ಅವ್ರು ಹಾಕಿದ್ಮೇಲೆ ನಮ್ದೆಲ್ಲ ಕೆಲಸ ಒಂದು ಏನೋ ಸಣ್ಣ ವಿಷಯ ಇಟ್ಕೊಂಡು ನಾ ಅದನ್ನ ಅಪ್ಲೈ ಮಾಡ್ದೆ, ಅವೆಲ್ಲ ಸಕ್ಸಸ್ ಆಗ್ತಾ ಬಂದೆ. ನಾನು ಇಮಿಡಿಯೇಟ್ ಆಗಿ ಸರ್ ಫೋನ್ ಹಾಕಿ, ಸರ್ ಹಿಂಗಾಯ್ತು ಅಂತ ಹೇಳ್ತಿದ್ದೆ. ಅವ್ರು ಆಯ್ತು ಇದು ಗ್ರೂಪ್ ಎಲ್ಲ ಹಾಕ್ರಿ ಅವರು ಒಂದ್ಸರಿ ಮೆಡಿಕಲ್ ಎಲ್ಲ ಹೇಳ್ತಿದ್ರು ನನ್ನ ಅನುಭವಗಳು. ಆದ್ರೂ ನಾ ಕೆಲವೊಂದು ಅವ್ರಿಗೆ ಹೇಳೇ ಇಲ್ಲ. ಆದ್ರೂ ಎಷ್ಟೊಂದು ಅನುಭವಗಳು, ಎಷ್ಟೊಂದು ಸಣ್ಣ ವಿಷಯದಲ್ಲೂ ನಾನು
ಒಂದೇನೋ ಆಫೀಸಲ್ಲಿ ಹೋದ್ರು ನನ್ನ ಕೆಲಸ ಆಗಿದೆ, ನನ್ನ ಮಾನಸಿಕ ಈಗ ನೆಮ್ಮದಿ ಆಗಿದ್ದೀನಿ, ನನ್ನ ಫೈನಾನ್ಷಿಯಲು ಸ್ವಲ್ಪ ವೀಕ್ ಇತ್ತು, ಏನೋ ನನ್ನ ಕೆಲಸನೂ ಇರ್ಲಿಲ್ಲ, ಅವಾಗ ಕೆಲಸನೂ ಸಿಕ್ಕಿದೆ, ಚೆನ್ನಾಗಿದ್ದೀನಿ. ಆಮೇಲೆ ನನ್ನ ಸ್ವಲ್ಪ ಸಂಬಂಧದಲ್ಲಿ ಬೇಕಿತ್ತು, ಸ್ವಲ್ಪನೇ ಏನೇನೇನೋ ಸ್ವಲ್ಪ 25%, 30% ಈ ತರ ಇನ್ಕ್ರೀಸ್ ಆಗ್ತಾ ಇದೆ. ಚೆನ್ನಾಗಿರೋ ಅನುಭವ ಆಗಿದೆ. ಇದೇ ತರ ನಾ ಎಲ್ಲದಕ್ಕೂ ಏನೋ ಒಂದ್ ಅಡಿಗೆ ಮಾಡೋದ್ರಾಗೂ ಅದನ್ನ ಸಿಗ್ವಾನ್ ಹಾಕ್ತೀನಿ. ಏನೋ ಒಂಥರ ಅರ್ಜಿ ಇದೆ. ಸಾಕು ಭಾಳ ಮುಂದೆ ಹೋಗ್ಬೇಡ. ಥ್ಯಾಂಕ್ ಯು. ಒಳ್ಳೆಯದು. ಈಗ ಇವರು ನಮ್ಮ ಉನ್ನತವಾಗಿರ್ತಕ್ಕಂಥ ರೇಖಿ ಸಾಧಕರು ಅಂದರೆ ರೇಖೆಯ ಹಂತವನ್ನು ಸಂಪೂರ್ಣವಾಗಿ ಆಲ್ಮೋಸ್ಟ್ ರೀಚ್ ಆದವರು, ಒಂದು 80% ರೀಚ್ ಆದವರು. ಅವರಿಗೆಲ್ಲ ಅನುಭವಗಳು ಆಗ್ತಾ ಇದಾವೆ, ದೈವಿಕವಾಗಿ, ಆಧ್ಯಾತ್ಮಿಕವಾಗಿ, ಸಂಸಾರಿಕವಾಗಿ ಕೂಡ ಏನಪ್ಪ ಅಂದ್ರೆ ಪವಾಡವನ್ನು ಸೃಷ್ಟಿಸ್ತಾ ಇದ್ದಾವೆ. ಏನು ಇದ್ರೊಳಗೇನು ಬ್ರಹ್ಮ ವಿದ್ಯೆ ಇಲ್ರಿ, ನಾವು ತಿಳ್ಕೊಂಡಿದ್ದು ಸಿಂಪಲ್ ವಿದ್ಯೆಯನ್ನು ನಿಮ್ಮನ್ನ ಹೇಳ್ಕೊಡ್ತಾ ಇದ್ದೀನಿ. ಇದ್ರೊಳಗೆ ಇಷ್ಟೇ ಎಲ್ಲೊಬ್ಬರು ದೇವರು ಆದಂತಾರೆ ಅಂತೇನ ಅಂತಲ್ಲ, ನಾವು ನಿಮ್ಮಂತ ನಾವು ಸಣ್ಣ ಮನುಷ್ಯನ, ನಾನು ಸಂಸಾರಿ, ನಾನು ಸನ್ಯಾಸಿ ಅಲ್ಲ, ಯಾವುದೇ ಕಾಟಲ್ಲಿ ಕುಂತು ತಪಸ್ಸು ಮಾಡಿ ದೊಡ್ಡ ಶಕ್ತಿಯನ್ನು ತೊಗೊಂಡ್ಬಂದಿಲ್ಲ. ಕಲ್ತಿದ್ದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟೇ. ಹಿಂಗೆ ಅಂದ್ಕೊಂಡು ಬಾಬಾ ಗುರುಜಿ ಅಂತ ದೊಡ್ಡ ಲೆಕ್ಕ ಕೇರ್ಸಕ್ಕೆ ಹೋಗ್ಬೇಡ್ರಿ. ಬಾಬಾ ಗುರುಜಿಗಳು ಹೆಂಗಾಗ್ಯಾರ ನಿಮಗೆಲ್ಲ ಗೊತ್ತದೆ. ಹಿಂಗಿದ್ದಾಗ ಏನಪ್ಪ ಅಂತಂದ್ರೆ ಸಿಂಪಲ್ ಸಾಧನೆ, ಅಗದಿ ಏನಪ್ಪ ಅಂತಂದ್ರೆ ಫ್ಲೆಕ್ಸಿ ಆಗಿರ್ತಕ್ಕಂಥ ಸಾಧನೆ. ಈಗಿನ ನಮ್ಮ ವ್ಯವಸ್ಥೆಗೆ, ಈಗಿನ ನಮ್ಮ ಪ್ರಾಪಂಚಿಕ ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಇದೊಂದು ವಿದ್ಯೆ ರೀ ಇದು. ಹಿಂಗಿರೋದ್ರಿಂದ ಏನಪ್ಪ ಅಂತಂದರೆ ಇದನ್ನು ಎಲ್ಲರೂ ಕೂಡ ಸಾರ್ವತ್ರಿಕವಾಗಿ ಸಾಧಿಸ್ಬೋದು. ಇದಕ್ಕೆ ಯಾವುದೇ ರೀತಿ ಜಾತಿ ಮತದ ಅಭ್ಯಂತರ ಇಲ್ಲ, ಲಿಂಗ ಭೇದ ಭಾವ ಇಲ್ಲ, ವಯಸ್ಸಿನ ಅಂತರವಿಲ್ಲ, ಮತ್ತು ಯಾವುದೇ ಕಟ್ಟುಪಾಡುಗಳಿಲ್ಲ, ನೀತಿ ನಿಯಮಗಳಿಲ್ಲ. ಆ ಮನುಷ್ಯ ಇದನ್ನು ನಂಬಬೇಕಂತಿಲ್ಲ. ನಿಮ್ಗೆ ಯಾರಿಗೆ ನಂಬ್ರಿ ಅಂತ ಕೈಕಾಲು ಬಿಡೋದಿಲ್ಲ ನಾವು ಇದ್ರೊಳಗೆ. ಯಾಕಂತ ಆಟೋಮೆಟಿಕ್ಲಿ ವರ್ಕ್ ಮಾಡೋಕ್ಕಂತಂದ್ರೆ ನಿಮ್ಮ ಇದನ್ನು ಮಾಡತ್ತೀರಿ. ಈಗ ಕರೆಂಟ್ ಮುಟ್ಬೇಡ್ರಿಪ್ಪ ಶಾಕ್ ಹೊಡ್ತೈತಿ ಅಂತ ಹೇಳಿದವ್ರಿಗೆ ಅಷ್ಟು ತಿಳ್ಕೊಂಡು ಸುಮ್ಮಾದ್ರೆ ಏನು ಅನ್ಸೋದಿಲ್ಲ. ಇಲ್ಲ ನಾವು ಮುಟ್ಟೆ ನೋಡ್ತೇವೆ ಅನ್ನೋರಿಗೆ ಅವ್ರು ನಂಬದೇ ಇಡ್ರಿ, ಶಾಕ್ ಹೊಡೆದ್ಬಿಡ್ತೈತೆ. ಹೌದಾ? ಹಿಂಗಿದ್ದ ಕಂಡೀಷನ್ಸ್ದೊಳಗೆ ಏನಪ್ಪ ಅಂತಂದರೆ ಇದು ಯಾವುದೇ ರೀತಿ ಇದನ್ನು ಎಲ್ಲರೂ ಕೂಡ ಅಡ್ಯಾಪ್ಟ್ ಮಾಡ್ಕೋಬೋದು ಲೈಫಿಗೆ. ಹಿಂಗಾದಾಗ ಇದನ್ನು ಎಲ್ಲರೂ ಸಾರ್ವತ್ರಿಕವಾಗಿ ಎಲ್ಲರೂ ಸಾಧಿಸ್ಬೋದು ರೀ. ತಿಳಿದ್ರಾ? ಹಿಂಗೆ ಅಂದ್ಕೊಂಡು ಇದನ್ನು ಯಾವುದೇ ರೀತಿ ಜಾದು ಅಂತಲ್ಲ, ಯಾವುದೇ ರೀತಿ ಏನಪ್ಪ ಅಂತಂದ್ರೆ ನೆಗೆಟಿವ್ ಫೋರ್ಸ್ ಅಲ್ಲ, ಮತ್ತು ಮಾಟ ಮಂತ್ರ ಕಣ್ಕಟ್ಟು ಹಿಂಗೆ ಯಾವುದೇ ರೀತಿ ಇದರೊಳಗೆ ಇಲ್ಲ. ಇದೇನಪ್ಪ ಅಂತಂದ್ರೆ ಪ್ರಕೃತಿಯಲ್ಲಿ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಯಾವ ರೀತಿ ಅಲೈನ್ಮೆಂಟ್ ಮಾಡ್ಕೋಬೇಕು, ನಮ್ಮ ಶರೀರಕ್ಕೆ ಯಾವ ರೀತಿ ನಾವು ಅನ್ವಯಿಸ್ಕೋಬೇಕು ಅನ್ನೋದನ್ನು ಈ ವಿದ್ಯೆಯಲ್ಲಿ ಹೇಳಿಕೊಡಲಾಗುತ್ತೆ. ಮತ್ತು ನಮ್ಮ ಪ್ರಭಾವಳಿಗಳು, ನಮ್ಮ ಚಕ್ರಗಳ ಶುದ್ಧತೆಯನ್ನು ನಾವು ಲಕ್ಷ್ಯ ವಹಿಸ್ಬೇಕಾಗ್ತದೆ ರೀ. ಹಿಂಗಾದಾಗ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಶುದ್ಧತೆ ಆಟೋಮೆಟಿಕ್ಲಿ ದೈವಿಕವಾಗಿ ಬಂತಂದ್ರೆ ನಾವೇನಪ್ಪ ಅಂದರೆ ಈಸಿಯಾಗಿ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ ಐತ್ರಿ. ಈಗ ಇವರೆಲ್ಲ ಹೇಳಿದ್ರಲ್ಲ, ಇವ್ರು ಆ್ಯಕ್ಚುಲಿ ಫಸ್ಟ್ ಬಿಲೀವ್ ಮಾಡಿದವರಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ಫೇಸ್ಬುಕ್ನ ನಾನು ಆ್ಯಡ್ ನೋಡ್ಕಾರ 10 ಸಲ ಒಂದೊಂದು ವಾರ ವಿಚಾರ ಮಾಡಿ ಜಾಯ್ನ್ ಆಗ್ಯಾರ ಒಂದಷ್ಟು ಮಂದಿ ಇದ್ರೊಳಗೆ. ನವಮಿ ಆಗಿರ್ಬೋದು, ಸುಮ್ಮ ಆಗಿರ್ಬೋದು. ಯಾಕಂದ್ರೆ ಯಾವುದೇ ವ್ಯಕ್ತಿಯನ್ನು ಅಷ್ಟು ನಂಬೋದು ಸರಳ ಅಲ್ರಿ ಫೇಸ್ಬುಕ್ನಾಗ. ಇಂಥ ಕಂಡೀಷನ್ಸ್ದೊಳಗೆ ಏನಪ್ಪ ಅಂತಂದ್ರೆ ಅವರು ಅದನ್ನು ನಾವು ಹೇಳಿದ್ದನ್ನ ನಂಬ್ಕೊಂಡು ಸಾಧನೆ ಮಾಡಿಕೊಂಡು ಫಸ್ಟ್ ನಂಬಿಲ್ಲ, ಬಟ್ ಸಾಧನೆ ಮಾಡ್ಕೊಂಡು ಹೋದಂಗೆ ಅದು ರಿಯಲೈಸ್ ಹಾಕ್ಕೊಂತ ಹೋದವ್ರಿಗೆ ಅನುಭವಗಳು ಹಾಕೊಂಡು ಪ್ರಕಟ ಹಾಕ್ಕೊಂತ ಹೋದಾಗ ಏನಪ್ಪ ಅಂತಂದ್ರೆ ಮನುಷ್ಯ ಏನಪ್ಪ ಅಂದ್ರೆ ಅನಿವಾರ್ಯವಾಗಿ ನಂಬಲೇಬೇಕಾಗ್ತೈತಿ. ಇಂಥ ಕಂಡೀಷನ್ಸ್ದೊಳಗೆ ಎಲ್ಲರೂ ಸಾಧಕರಾಗಬೇಕು. ಇನ್ನು ಪ್ರಾಪಂಚಿಕ ಜೀವನದಲ್ಲಿ ಸುಖ ದುಃಖಗಳು ಸರ್ವೇ ಸಾಮಾನ್ಯ. ನಾವು ಈ ಪ್ರಪಂಚಕ್ಕೆ ಬಂದಿದ್ದ ನಮ್ಮ ಕರ್ಮವನ್ನು ಭೋಗಿಸ್ಲಿಕ್ಕೆ ಬಂದಿದ್ದೀವಿ. ನಾವು ಕರ್ಮವನ್ನು ಭೋಗಿಸ್ಬೇಕಾದ್ರೆ ಏನಪ್ಪ ಅಂತಂದ್ರೆ ಅಲ್ಲಿ ನಮಗೆ ಸುಖನೂ ಆಗ್ತೈತಿ, ದುಃಖನೂ ಆಗ್ತೈತಿ. ನಾವು ಹಿಂದಿನ ಜನ್ಮದಾಗ ಏನಾಗ ಮಾಡಿದ್ದೇವಲ್ಲ ಅದು ನಾವು ಇಲ್ಲಿ ಪಾಪ ಅದನ್ನ ಭೋಗಿಸ್ಬೇಕಿಲ್ಲ. ಬಟ್ ಇದರೊಳಗೆ ಏನಾಗ್ತೈತಿ, ರೇಖೆಯೊಳಗೆ ಕೂಡ ಅದನ್ನು ನಾವು ಹೀಲ್ ಮಾಡುವ ಒಂದು ಕೆಪಾಸಿಟಿಯನ್ನು ಪಡಿತೇವೆ. ಹಂಗಂತಂದ್ರೆ ನಿಮ್ಮ ಕರ್ಮ ಜೀರೋ ಆಗತ್ತಂತ ಹೇಳಿ ಕೊಡೋದಿಲ್ಲ. ದಯವಿಟ್ಟು ಪ್ರಕಾಶ್ ಪಾಂಡೆ ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಶೇಖರ್ ಗೌಡ ವಿಡಿಯೋ ಆನ್ ಮಾಡ್ಕೊಳ್ಳಿ. ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಇಂಥ ಕಂಡೀಷನ್ಸ್ದೊಳಗೆ ಏನಪ್ಪ ಅಂತಂದ್ರೆ ನಾವು ಇದನ್ನು ಸಾರ್ವತ್ರಿಕವಾಗಿ ಸರಳವಾಗಿ ಸಾಧಿಸ್ಬೋದು ಇದರೊಳಗೆ. ಹಿಂಗಿದ್ದಾಗ ನಾವು ಯಾವುದೇ ರೀತಿ ಇದರೊಳಗೆ ಮಂತ್ರ ತಂತ್ರ ಇರೋದಿಲ್ಲ, ಯಾವುದೇ ರೀತಿ ನೀತಿ ನಿಯಮಗಳಿಲ್ಲ. ನಮ್ಮ ಪ್ರಭಾವಳಿ ಕ್ಲೀನ್ಸ್ ಆತಂದ್ರೆ ನಾವು ಆಟೋಮೆಟಿಕ್ಲಿ ನಾವು ಆಲ್ಮೋಸ್ಟ್ ಒಂದಷ್ಟು ಪರ್ಸೆಂಟೇಜ್ ನಾವು ಅಲೈನ್ಮೆಂಟ್ ಬಂದ್ಬಿಡ್ತೇವೆ ಪ್ರಕೃತಿಗೆ. ಪ್ರಕೃತಿ ಎಲ್ಲ ಕೊಟ್ಟತ್ರಿ, ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ನಾವೇನೋ ಈಗ ಆಧುನಿಕ ಜಗತ್ತಿನಲ್ಲಿ ಬಿದ್ದುಕೊಂಡು ಏನಪ್ಪ ಅಂತಂದ್ರೆ ನಮ್ಮ ಪ್ರಾಪಂಚಿಕ ಜೀವನವನ್ನು ಸುಪೀರಿಯರ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೇವೆ, ವೈಭವಯುತವಾಗಿ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೇವೆ. ಅದು ದೈವಿಕವಾಗಿ ಅಲ್ಲ, ಆಧ್ಯಾತ್ಮಿಕವಾಗಿ ಅಲ್ಲ. ಏನಪ್ಪ ಅಂತಂದ್ರೆ ನಮ್ಮ ಸಂಸಾರಿಕ ಜೀವನದಲ್ಲಿ ವೈಭವಯುತವಾಗಿ ಮಾಡ್ಕೊಳಕ್ಕೆ ನೋಡ್ತಾ ಇದ್ದೇವೆ. ಹಿಂಗಿದ್ದ ಕಂಡೀಷನ್ಸ್ದೊಳಗೆ ಏನಪ್ಪ ಅಂದ್ರೆ ನಮಗೆ ನೋವು ನಲಿವುಗಳು ಸಾಮಾನ್ಯವಾಗಿರ್ತವೆ. ಇದು ಸಿಂಪಲ್ ಇರ್ತೈತಿ. ಈ ವಿದ್ಯೆದೊಳಗೆ ಯಾವುದೇ ರೀತಿ ನೆಗೆಟಿವ್ ಫೋರ್ಸ್ ಇರೋದಿಲ್ಲ. ನೀವು ಇದ್ರೊಳಗೆ ಯಾವುದೇ ರೀತಿ ನಿಮ್ಗೆ ನಾಲೆಜ್ ಇರ್ಬೇಕಂತಿಲ್ಲ. ಏನಪ್ಪ ಅಂತಂದ್ರೆ ನಾನು ಎಜುಕೇಟೆಡೇ ಇರ್ಬೇಕಂತಿಲ್ಲ.
ಅನಾಗರಿಕ ಏನಪ್ಪ ಅಂತಂದ್ರೆ ಅನಕ್ಷರಸ್ಥನೂ ಕೂಡ ಇದನ್ನು ಸಾಧನೆಯನ್ನು ಮಾಡ್ಬೋದು. ನೀವು ಕುಂತು ನಿಂತು ಮಲಗಿ ಕೂಡ ಸಾಧನೆ ಮಾಡ್ಬೋದು. ನಿಮ್ಮ ಪ್ರೊಫೆಷನ್ಗೆ ಸೆಟ್ ಆಗ್ತತ್ರಿ ಇದು. ನೀವು ಯಾವ ಪ್ರೊಫೆಷನ್ ಮಾಡ್ತೀರಿ ಅದಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಸ್ತದ್ರಿ. ಮತ್ತು ಇದಕ್ಕೆ ಒಳ್ಳೆ ಜನ ಅಷ್ಟೇ ಕನೆಕ್ಟ್ ಆಗ್ತಾರೆ. ಈಗ ನೋಡ್ರಿ, ನಾವು ನಮ್ಮ ಪ್ರಾಪಂಚಿಕ ಜೀವನ ಆದಮೇಲೆ ಒಳ್ಳೇದು ಕೆಟ್ಟದ್ದು ಎರಡೂ ಇರ್ತದೆ ನಮ್ಮ ಜೀವನದಲ್ಲಿ. ಹಂಗೆ ನಮ್ಗೆ ಒಳ್ಳೆ ಜನ ಕೆಟ್ಟ ಜನ ಎರಡೂ ಕನೆಕ್ಟ್ ಆಗ್ತಾರೆ. ನೋಡ್ರಿ, ಈಗ ಒಬ್ಬೊಬ್ರು ನಮ್ಮ ಅಗದಿ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ಒಂದು 10 ಸರ್ಕಲ್, 10 ಮಂದಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನಕ್ಕೆ ಬರೋದಿಲ್ಲ. ಅವ್ರವ್ರ ವ್ಯವಹಾರಿಕ ಜೀವನದಲ್ಲಿ ಅವ್ರವ್ರ ಬಾಧ್ಯತೆಗಳಿಗೆ ಅನುಕೂಲವಾಗಿ ನಮ್ಗೆ ಕಷ್ಟಗಳನ್ನ ಒಂದು ಟೈಮ್ನಾಗ ಕೊಡಬೇಕಾಗ್ತೈತಿ. ಅಂಥ ಕಂಡೀಷನ್ಸ್ ಒಳಗೆ ಇದು ನಮ್ಮ ರಕ್ಷಣೆಯನ್ನು ಮಾಡ್ತೈತಿ. ಪ್ರಕಾಶ್ ಅವರೇ, ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಿಂಗಾದಾಗ ಏನಪ್ಪ ಅಂತಂದ್ರೆ ನಮ್ಗೆ ಹಿಂಗೆ ಒಳ್ಳೆ ಜನ ಅಷ್ಟೇ ಕನೆಕ್ಟ್ ಆಗ್ತಾರೆ, ನಮ್ಮ ಉನ್ನತಿಗೆ ಇನ್ನೂ ಅನುಕೂಲ ಆಗಿಬಿಡ್ತೈತೆ ಅದು ಒಳ್ಳೆ ಜನ ಕನೆಕ್ಟ್ ಆಗೋದ್ರೆ. ಈಗ ನೋಡಿರಿ, ನಮ್ಮ ಫ್ರೆಂಡ್ಸ್ನಲ್ಲಿ ನಾವು ಒಳ್ಳೆದನ್ನು ಹೇಳ್ತಿರ್ತೇವೆ, ಒಬ್ಬರು ನೆಗೆಟಿವ್ ಆಗಿ ತೊಗೋತಿರ್ತಾರೆ. ಮತ್ತು ಹೊಳ್ಳಿ ನಮಗೆ ಬೆನ್ನಿಗೆ ಅಂದರೆ ಬ್ಯಾಕ್ ಸೈಡ್ ನಮಗೆ ಕೆಟ್ಟದ್ದನ್ನು ಬಯಸ್ತಿರ್ತಾರೆ ಅವರು. ಹಿಂಗಾದ ಕಂಡೀಷನ್ಸ್ ಒಳಗೆ ಮನುಷ್ಯನ ಏರುವಿಕೆಯಲ್ಲಿ ಅಡೆತಡೆಗಳು ಸಾಮಾನ್ಯವಾಗಿ ಉಂಟಾಗ್ತಾವೆ. ಆಲ್ಮೋಸ್ಟ್ ಈಗ ನೀವು ಎಲ್ಲನೂ ಜ್ಯೋತಿಷಾಸ್ತ್ರ ಅಧ್ಯಯನ ಮಾಡಿರ್ಬೇಕು, ಬ್ಲ್ಯಾಕ್ ಮ್ಯಾಜಿಕ್ ಜಾಸ್ತಿ ಮಾಡ್ತಾ ಇದ್ದಾರೆ, ನೆಗೆಟಿವ್ ಫೋರ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲ ಪ್ರಶ್ನೆಶಾಸ್ತ್ರದಲ್ಲಿ ಫಲಗಳು ಕಂಡು ಬರ್ತಾವೆ. ಬಟ್ ಇದೇನಪ್ಪ ಅಂತಂದ್ರೆ ಯಾಕೆ ಆಗ್ತೈತೆ ಅಂದ್ರೆ ಮನುಷ್ಯನಲ್ಲಿ ಸಮಾಧಾನ ಭಾವನೆ ಇಲ್ಲ, ಒಬ್ಬ ನಮ್ಮನ್ನು ಕ್ಷಮಿಸೋ ಶಕ್ತಿ ಇಲ್ಲ. ಈ ಕಂಡೀಷನ್ಸ್ ಒಳಗಿದ್ದಾಗ ಏನಪ್ಪ ಅಂತಂದ್ರೆ ಪ್ರಾಪಂಚಿಕ ಜೀವನದ ನಾವು ತುಮುಲತೆಗೆ ಬಿದ್ದುಕೊಂಡು ನಾವು ಮಾಡ್ತಕ್ಕಂಥ ಧರ್ಮ ಕಾರ್ಯವೋ ಅಧರ್ಮ ಕಾರ್ಯವೋ ಅಂತಕ್ಕಂಥ ಮನುಷ್ಯ ವಿವೇಚನಾ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಈ ಕಂಡೀಷನ್ಸ್ ಒಳಗೆ ಏನಪ್ಪ ಅಂತಂದ್ರೆ ಪಾಪೋ ಪುಣ್ಯ ಗೊತ್ತಿಲ್ಲ, ಕಷ್ಟವೋ ಸುಖವೋ ಗೊತ್ತಿಲ್ಲ, ಒಟ್ಟು ಅವ್ರು ಕೆಟ್ಟದ್ದು ಮಾಡ್ಬೇಕು ನಾವು. ಇಂಥ ಕಂಡೀಷನ್ಸ್ ಮನಸ್ಥಿತಿ ಬಂದ್ಬಿಟ್ಟದ್ರಿ. ಹಿಂಗಿದ್ದ ಕಂಡೀಷನ್ಸ್ ಒಳಗೆ ನೀವಾಗಲಿ ಇನ್ನೊಬ್ರಾಗಲಿ ಅದರೊಳಗೆ ಏನಪ್ಪ ಅಂತಂದ್ರೆ ಭಾಗಿಗಳಾಗ್ತೀರಿ. ಇದು ಯಾಕೆ ಆಕತಿ ಅಂದ್ರೆ ನಾವು ಏನಪ್ಪ ಪ್ರಕೃತಿಯಾಗಿ ಮನುಷ್ಯ ದೇವರು ಎಲ್ಲರೂ ಕೊಟ್ಟು ಕಳಿಸಿದ್ದಾನೆ. ಮನುಷ್ಯ ಜನ್ಮ ಅಂತಂದ್ರೆ ಒಂದು ನಮಗೆ ಏನಪ್ಪ ಅಂದ್ರೆ ವರ ಇದ್ದಂಗೆ. ಅಂದ್ರೆ ಎಷ್ಟೋ ಜನ್ಮಗಳನ್ನು ನಾವು ಕಳೆದು ಈ ಮನುಷ್ಯ ಜನ್ಮಕ್ಕೆ ಬಂದೆವು. ಮನುಷ್ಯ ಮೊದಲು ಆತ್ಮ ಕಲ್ಲಿನ ರೂಪದಲ್ಲಿ ಇತ್ತು, ಅದು ಪ್ರಕೃತಿ ಎನರ್ಜಿಯನ್ನು ತಗೊಳ್ತಾ ಇತ್ತು. ಅದು ಆನಂತರ ಮರದ ಆತ್ಮ ಆಯಿತು, ಮರಗಳಲ್ಲಿ ಸಾವಿರಾರು ಥರದ ಮರ ಆಯಿತು, ವನಸ್ಪತಿ ಮರ ಆಯಿತು, ಇನ್ಯಾವುದೋ ಮರ ಆಯ್ತು, ಹಿಂಗೆ ಹಲವಾರು ವಿಧವಾಗಿ ಮರಗಳಾಕುವಂತ ಬಂದು ನಂತರ ಮತ್ತೆ ಇನ್ಯಾವುದೋ ಒಂದು ಪ್ರಾಣಿ ಜೀವವನ್ನು ಸೇರಿಕೊಂಡು ಅಲ್ಲಿ 87 ಲಕ್ಷ ಜರಾಯುಜ, ಉದ್ವಿಜ, ಅಂಡಜ, ಪಿಂಡಜ ಅಂತ ಕಾಸ ಅದರ ಏನಪ್ಪ ಅಂದ್ರೆ ಆಕಾರಗಳನ್ನು ಶರೀರಗಳನ್ನು ಸೇರ್ಕೊಂತ ಬಂತು. ಅಲ್ಲಿಯೇ ಕೆಲವೊಂದಷ್ಟು ನಾಲೆಜ್ಗಳನ್ನು ತೊಗೊಂತು, ಅಲ್ಲಿ ಒಂದಷ್ಟು ಕರ್ಮಗಳು ಸೃಷ್ಟಿ ಹಾಕೊಂತ ಬಂದು. ಅದೇ ರೀತಿ ಏನಪ್ಪ ಅಂದ್ರೆ ಮನುಷ್ಯ ಜನ ಬಂದಾಗ ಏನಪ್ಪ ಅಂತಂದ್ರೆ ವಿವೇಚನಾ ಶಕ್ತಿ ಬಂತು ಅವಾಗ. ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ನನ್ನ ಬಲ ಏನು, ನಂದು ಇದೇನು, ನಾ ಯಾವ ರೀತಿಯಲ್ಲಿ ನಾವು ವಿಚಾರ ಮಾಡಬೇಕು. ಹೌದಾ, ದೃಢವಾಗಿರ್ತಕ್ಕ ಕಲ್ಲಿನ ರೂಪದಲ್ಲಿರ್ತಕ್ಕಂಥ ಆತ್ಮಕ್ಕೆ ವಿವೇಚನಾ ಶಕ್ತಿ ಇತ್ತು, ಏನು ಮಾಡ್ಬೇಕು ಅನ್ನೋದು ಆಗ್ತಿದೆ. ಯಾಕೆ ಶರೀರ ಜಡ ಆಗಿಬಿಟ್ಟಿತ್ತು. ಹೌದಾ, ಇಲ್ಲಿ ಶರೀರ ಚಲೋ ಐತಿ, ಆದರೆ ಮನಃಶಕ್ತಿ ಇಲ್ಲ. ಮನಸ್ಸು ಸಾಮರ್ಥ್ಯವನ್ನು ನಾವು ಚಂಚಲ ಮಾಡ್ಕೊಳ್ತಾ ಇದ್ದೇವೆ. ನಮ್ಮ ಮೂಲ ಗುರಿ ನಾವು ಏನಪ್ಪ ಅಂತಂದ್ರೆ ಡಿಸ್ಟರ್ಬ್ ಮಾಡ್ಕೊಳ್ತಾ ಇದ್ದೇವೆ. ಹಿಂಗಿರೋದ್ರಿಂದ ಏನಪ್ಪ ಅಂತಂದ್ರೆ ಮನುಷ್ಯನ ಮೂಲ ಒಂದು ವಿಚಾರವನ್ನು ನಾವು ಯಾವಾಗ ಬಂದೇವ ಅನ್ನೋದು ತಿಳ್ಕೊಬೇಕಂದ್ರೆ ಆಧ್ಯಾತ್ಮಿಕವಾಗಿ ಬೆಳ್ಬೇಕ್ರಿ. ಮತ್ತು ಆಧ್ಯಾತ್ಮ ಬೆಳ್ಬೇಕಂದ್ರೆ ಮನುಷ್ಯಾಗ ಟೈಮ್ ಇಲ್ಲರಿ. ಈಗ ಯಾರು ಚಲೋ ಬುಕ್ ಓದೋಲ್ಲ, ಪುರಾಣ ಕಥೆಗಳನ್ನು ಕೇಳೋದಿಲ್ಲ. ಹೌದಾ, ಯಾರು ದೈವಿಕವಾಗಿರ್ತಾರೆ ಅವರು ತಮ್ಮ ಶರೀರವನ್ನು ತಮ್ಮ ಪ್ರಭಾವವನ್ನು ಶುದ್ಧವಾಗಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ದೇವರ ಧ್ಯಾನದಲ್ಲಿ. ಬಟ್ ಈಗೇನು ಪ್ರಾಪಂಚಿಕ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ವಿಷ್ಣು ಸಹಸ್ರನಾಮ ಓದ್ರಿ ಅಂತ ನಾವು 16 ಓದ್ತಾರೆ, 60 ತಾಸು ಟೈಮ್ ಹಿಡಿದೈತಿ ಅಂತಾರೆ. ವಿಷ್ಣು ಸಹಸ್ರನಾಮ ಮೋಸ್ಟ್ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮ, ಭಗವದ್ಗೀತಾ, ರಾಮಾಯಣ, ಶ್ರೀದೇವಿ ಪಾರಾಯಣ, ಸಪ್ತಶತಿ. ಹೌದಾ, ಇವೆಲ್ಲವೂ ಏನಪ್ಪ ಅಂದ್ರೆ ದೈವಿಕವಾಗಿ ನಮ್ಮ ಧರ್ಮದಲ್ಲಿ ನಮ್ಮ ಏಳಿಗೆಗಾಗಿ ಹೇಳಿರ್ತಕ್ಕಂಥ ಪುಸ್ತಕಗಳು, ಗ್ರಂಥಗಳು, ದೈವಿಕ ಒಂದು ಸಾಮರ್ಥ್ಯ ಹೊಂದಿರತಕ್ಕಂಥ ಗ್ರಂಥಗಳು. ಇವನ್ನೆಲ್ಲ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ. ಬಟ್ ಈ ಕಂಡೀಷನ್ಗಳಲ್ಲಿ ನಮ್ಗೆ ಹೆಲ್ಪ್ ಆಗೋದು ಏನಪ್ಪ ಅಂದ್ರೆ ರೇಖೆ ಅಂತಕ್ಕಂಥದ್ದು ಸರಾಗವಾಗಿರ್ತಕ್ಕಂಥ ವಿದ್ಯೆ. ಯಾವುದೇ ಯಂತ್ರ ಮಂತ್ರ ತಂತ್ರಗಳಿಲ್ಲದೆ ನೀವು ಕುಳಿತು ನಿಂತು ಮಲಗಿ ಕೂಡ ಸಾಧನೆಯನ್ನು ಮಾಡ್ತಕ್ಕಂಥ ವಿದ್ಯೆ ಇದು. ಹಂಗಂತೇಳಿ ಅವನು ಯಾವುದೇ ಪುರಾಣ ಪುಣ್ಯ ಕಥೆಗಳನ್ನು ಕೇಳಬೇಡ್ರಿ, ಓದಬೇಡ್ರಿ ಅಂತ ಹೇಳ್ತಾ ಇಲ್ಲ ಇದರೊಳಗೆ. ಆದ್ರೆ ನೀವು ಈ ಮಟ್ಟಕ್ಕೆ ಹೋದ್ರಿಂದ ಅವನು ಓದುವಂಥ ನಿಮ್ಗೆ ವ್ಯವಧಾನ ಬರ್ತೈತಿ, ಅವನು ನೀವು ಸಾಧಿಸುವಂಥ ಒಂದು ಪರಿಸರ ನಿರ್ಮಾಣ ಆಗ್ತೈತಿ. ಅಂಥ ಜನ ಅಷ್ಟೇ ಕನೆಕ್ಟ್ ಆಗ್ತಾರೆ. ಕೆಲವೊಂದು ಜನ ದೈವಿಕವಾಗಿ ಬೆಳಿಬೇಕು ಅಂತಿರ್ತಾರೆ, ಬಟ್ ಟೈಮೇ ಸಿಗ್ತಿರ್ತಿಲ್ಲ. ಅವ್ರ ಶೆಡ್ಯೂಲ್ ಅಷ್ಟು ಟೈಟ್ ಇರ್ತಾವ ಪಾಪ. ಹಿಂಗಿದ್ದ ಕಂಡೀಷನ್ಸ್ ಒಳಗೆ ಮನುಷ್ಯ ಎಲ್ಲ ಟೈಮ್ ಫ್ರೀ ಇದ್ದಾಗ ಅಲ್ಲಿ ಹೋಗಕ್ಕೆ ಮನಸ್ಸು ಇರೋದಿಲ್ಲ. ನಾವು ಹೋಗ್ಬೇಕಂದಾಗ ನಮ್ಗೆ ವ್ಯವಸ್ಥೆ ಇರೋದಿಲ್ಲ ಆ ಟೈಮಲ್ಲಿ. ಹಿಂಗೇನೇನೋ ಆಗ್ತಿರ್ತಾವೆ ಆಯಾ ಕಂಡೀಷನ್ಸ್ ಒಳಗೆ. ಅಂಥದ್ರೊಳಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ವಿದ್ಯೆನ ಇದು ರೇಖೆ ಅಂತಕ್ಕಂಥದ್ದು. ಇದು ಶಾರೀರಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿಯೂ ಕೂಡ ಏನಪ್ಪ ಅಂತಂದ್ರೆ ನಮಗೆ ಸಹಕಾರಿಯಾಗಿದೆ. ಹಂಗಂತಂದ್ರೆ ಇದು ವೈದ್ಯಕೀಯಕ್ಕೆ ಪರ್ಯಾಯ ಅಲ್ಲ, ವೈದ್ಯಕೀಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಇದು. ಈ ಕಂಡೀಷನ್ಸ್ ಒಳಗೆ ಏನಪ್ಪ ಅಂತಂದ್ರೆ ಒಂದು ನಿಮಿಷ